ಸುಬ್ರಹ್ಮಣ್ಯ ಸ್ವಾಮಿ ಶಿವನ ಪುತ್ರನು. ಅವರನ್ನು ಕಾರ್ತಿಕೇಯ, ಸ್ಕಂದ, ಮರುಗನ್ ಎಂದು ಕರೆಯುತ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿ ಶಕ್ತಿ, ಧೈರ್ಯ ಮತ್ತು ಜ್ಞಾನವನ್ನು ನೀಡುವ ದೇವರು ಎಂದು ಭಕ್ತರು ನಂಬುತ್ತಾರೆ. ಭಕ್ತಿಯಿಂದ ಸುಬ್ರಹ್ಮಣ್ಯ ಪೂಜೆ ಮಾಡಿದ್ರೆ ಜೀವನದಲ್ಲಿನ ಹಲವು ಕಷ್ಟಗಳು ಕಡಿಮೆಯಾಗುತ್ತವೆ ಎಂದು ಹೇಳಲಾಗುತ್ತದೆ. ನಾಗದೋಷ, ಕುಜದೋಷ ಮತ್ತು ವಿವಿಧ ಗ್ರಹದೋಷಗಳ ನಿವಾರಣೆಗೆ ಸುಬ್ರಹ್ಮಣ್ಯ ಪೂಜೆ ಮಾಡಲಾಗುತ್ತದೆ. ವಿಶೇಷವಾಗಿ ಷಷ್ಠಿ ದಿನ ಸುಬ್ರಹ್ಮಣ್ಯನಿಗೆ ಪೂಜೆ ಮಾಡುವುದಕ್ಕೆ ಮಹತ್ವ ಇದೆ. ಮಂಗಳವಾರ ಮತ್ತು ಷಷ್ಠಿ ದಿನಗಳಲ್ಲಿ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿದ್ರೆ ಉತ್ತಮ ಫಲ ಸಿಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲು, ಪಂಚಾಮೃತ, ತುಪ್ಪ, ಜೇನು ಮತ್ತು ಸಕ್ಕರೆ ಬಳಸಿ ಅಭಿಷೇಕ ಮಾಡಲಾಗುತ್ತದೆ. ದೇವರಿಗೆ ಹೂವುಗಳಿಂದ ಅಲಂಕಾರ ಮಾಡಲಾಗುತ್ತದೆ ಮತ್ತು ಕುಂಕುಮ ಅರ್ಚನೆ ಸಲ್ಲಿಸಲಾಗುತ್ತದೆ. ತೆಂಗಿನಕಾಯಿ, ಬೆಲ್ಲ, ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಓಂ ಸರವಣ ಭವಾಯ ನಮಃ ಎಂಬ ಮಂತ್ರವನ್ನು ಜಪಿಸಿದ್ರೆ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಬರುತ್ತದೆ ಎಂದು ನಂಬಲಾಗಿದೆ. ಸುಬ್ರಹ್ಮಣ್ಯ ದೇವರು ಮಯೂರ ವಾಹನದಲ್ಲಿ ಕುಳಿತಿರುವ ದೇವರು. ಅವರ ಕೈಯಲ್ಲಿ ವೇಲ್ ಎಂಬ ಆಯುಧವಿದ್ದು ಅದು ದುಷ್ಟಶಕ್ತಿಗಳನ್ನು ನಾಶ ಮಾಡುವ ಸಂಕೇತವಾಗಿದೆ. ಭಕ್ತರು ಷಷ್ಠಿ ವ್ರತವನ್ನು ಆಚರಿಸಿ ಉಪವಾಸದಿಂದ ದೇವರ ಆರಾಧನೆ ಮಾಡುತ್ತಾರೆ. ಈ ಪೂಜೆಯಿಂದ ಕುಟುಂಬದಲ್ಲಿ ಶಾಂತಿ, ಆರೋಗ್ಯ ಮತ್ತು ಐಶ್ವರ್ಯ ಹೆಚ್ಚುತ್ತದೆ ಎಂದು ಹೇಳುತ್ತಾರೆ. ವಿವಾಹದಲ್ಲಿ ಆಗುವ ಅಡಚಣೆಗಳು ಕಡಿಮೆಯಾಗುತ್ತವೆ ಮತ್ತು ಸಂತಾನಭಾಗ್ಯ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ವಿದ್ಯಾರ್ಥಿಗಳು ಸುಬ್ರಹ್ಮಣ್ಯ ದೇವರನ್ನು ಪ್ರಾರ್ಥಿಸಿದ್ರೆ ವಿದ್ಯೆ ಮತ್ತು ಬುದ್ಧಿ ಹೆಚ್ಚುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಯಶಸ್ಸು ದೊರೆಯಲು ಕೂಡ ಸುಬ್ರಹ್ಮಣ್ಯನ ಆರಾಧನೆ ಮಾಡಲಾಗುತ್ತದೆ. ದುಷ್ಟಶಕ್ತಿಗಳು ದೂರವಾಗಿ ಜೀವನದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಂದು ಹೇಳುತ್ತಾರೆ. ನಾಗದೋಷ ನಿವಾರಣೆಗೆ ನಾಗಪ್ರತಿಷ್ಠೆ, ಅಶ್ಲೇಷ ಬಲಿ ಮತ್ತು ಸರ್ಪ ಸಂಸ್ಕಾರ ಮುಂತಾದ ಪರಿಹಾರಗಳನ್ನು ಕೂಡ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಮಾಡಲಾಗುತ್ತದೆ. ಭಕ್ತಿಯಿಂದ ಮತ್ತು ಶುದ್ಧ ಮನಸ್ಸಿನಿಂದ ಮಾಡಿದ ಪೂಜೆ ದೇವರಿಗೆ ಪ್ರಿಯವಾಗುತ್ತದೆ. ಸುಬ್ರಹ್ಮಣ್ಯ ದೇವರು ಕರುಣಾಮಯ ದೇವರಾಗಿದ್ದು ಭಕ್ತರ ಪ್ರಾರ್ಥನೆಗಳನ್ನು ಕೇಳುತ್ತಾರೆ ಎಂದು ನಂಬಲಾಗಿದೆ. ದೇವರಿಗೆ ದೀಪ ಹಚ್ಚಿ ಕರ್ಪೂರ ಆರತಿ ಮಾಡಿದ್ರೆ ಮನೆಗೆ ಶಾಂತಿ ಬರುತ್ತದೆ ಎಂದು ಭಕ್ತರು ನಂಬುತ್ತಾರೆ. ದೇವರ ಕೃಪೆಯಿಂದ ದುಃಖಗಳು ದೂರವಾಗಿ ಸುಖ ಜೀವನ ಸಿಗುತ್ತದೆ ಎಂಬ ಭಕ್ತಿ ಜನರಲ್ಲಿದೆ. ಆದ್ದರಿಂದ ಭಕ್ತರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಭಕ್ತಿಯಿಂದ ಪೂಜಿಸಿ ಜೀವನದಲ್ಲಿ ಒಳ್ಳೆಯದನ್ನು ಕೋರುತ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿ ಸದಾ ತನ್ನ ಭಕ್ತರನ್ನು ಕಾಪಾಡಿ ಅವರಿಗೆ ಧೈರ್ಯ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ನೀಡುತ್ತಾನೆ ಎಂಬ ನಂಬಿಕೆ ಜನರಲ್ಲಿದೆ.